ಸರಿಗಮಪ ಆದ್ಮೇಲೆ ನೆಕ್ಸ್ಟ್ ನಿಮ್ ಜರ್ನಿ ಯಾವ ತರ ಇತ್ತು? ಸರಿಗಮಪ ಆಗ್ಬೇಕಾದ್ರೆ ನಾನು ಸ್ಟೂಡೆಂಟ್ ಇದ್ದೆ ಆಗಿನ್ನು. ಲಾ ಓದ್ತಿದ್ದೆ. ನನಗ 4th ಇಯರ್ ಇತ್ತು ನಂದು. 5th ಇಯರ್ ಇತ್ತು ಆ್ಯಕ್ಚುಲಿ. ಆಗ ಎರಡೂ ಮ್ಯಾನೇಜ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಯಾಕಂದರೆ 6 ತಿಂಗಳು ನಾನು ಕಾಲೇಜ್ಗೆ ಹೋಗ್ತಿರ್ಲಿಲ್ಲ. ಸಿಲೆಬಸ್ ಸಬ್ಜೆಕ್ಟ್ಸ್ ಏನೂ ಗೊತ್ತಿರಲಿಲ್ಲ. ಸೊ ನಾನು ಸರಿಗಮಪ ಅಲ್ಲಿ ಸೆಮಿಫೈನಲಿಸ್ಟ್. ನಾನು ಸೆಮಿಫೈನಲ್ ಶೂಟ್ದಿಂದ ಎಲಿಮಿನೇಟ್ ಆದೆ. ಆಮೇಲೆ ಅದ್ರ 10 ದಿನದಿಂದ ನನಗೆ ಫೈನಲ್ ಎಕ್ಸಾಮ್ ಇತ್ತು. ಆಮೇಲೆ ಒಂದು ಟೆನ್ಷನ್ ಆಗಿದೆ ನಂಗೆ. ಅಯ್ಯೋ, ಇದೆಲ್ಲ ಸಬ್ಜೆಕ್ಟ್ ಇದೆಯಾ ನನಗೆ, ಹಂಗೆ ಹಿಂಗೆ ಎಲ್ಲ ಹೊಸವರೆಗೂ ಫುಲ್ ಮರ್ತೋಗ್ಬಿಟ್ಟಿತ್ತು. ಬರ್ರಿ ಸರಿಗಮಪ ಗುಂಗಲ್ಲೇ ಇದ್ದೆ ನಾನಂತೂ. ಕಾಲೇಜ್ ಏನೂ ಇಲ್ಲ. ಸೊ ಏನು ಸೆಮಿನಾರ್ಸ್ ಅಂತೆಲ್ಲ ಮಾಡ್ತಾರೆ, ಅದಕ್ಕೆ ಹೋಗ್ತಾ ಇದ್ದೆ. ಇಂಟರ್ನಲ್ಸ್ ಅಂತಿರೋದು ಅದಕ್ಕೆ ಹೋಗ್ತಾ ಇದ್ರಿ. ಆವಾಗ ನಾನು LLB BCom LLB ಓದಿತ್ತು. ಸೊ ಅದಾದ್ಮೇಲೆ ಫೈನಲ್ ಎಕ್ಸಾಮ್ ಆಯ್ತು, ಮುಗೀತು. ಅಂತೂ ಆ ಟೈಮಲ್ಲಂತೂ ಬರೇ ಸರಿಗಮಪ ತಲೆಯಲ್ಲಿ ಅಷ್ಟೇ ಇದ್ದಿದ್ದು. ಅದೇ ನಂದು ವರ್ಲ್ಡ್ ಆಗಿತ್ತು. ಮನೆ ಸೆಟ್ಟು ಅಷ್ಟೇ. ಪ್ರಾಕ್ಟೀಸು, ಮ್ಯೂಸಿಕ್ಕು ಅಷ್ಟೆ. ಆಮೇಲೆ ಅದರಿಂದ ಆಚೆ ಬಂದಾಗ ರಿಯಾಲಿಟಿ, ಓಕೆ ಇದನ್ನ ಪಾಸ್ ಮಾಡ್ಕೋಬೇಕು, ನಾನು ಸ್ವಲ್ಪ ಸೀರಿಯಸ್ ಆಗಬೇಕು ಅಂತ ಎಕ್ಸಾಮ್ ಎಲ್ಲ ಬರೆದು ಇವಾಗ ಅಡ್ವೊಕೇಟ್. ನಾನು ಕೆಲಸ ಮಾಡ್ತಾ ಇದ್ದೀನಿ ಸೀನಿಯರ್ ಹತ್ರ. ಭಾರ್ಗವ ಲಾ ಚೇಂಬರ್ಸ್ ಅಂತ. ರಂಜಿತ್ ಚಿಪ್ಲುಣ್ಕರ್ ಮತ್ತು ಪ್ರಸನ್ನ ಕರ್ಮರ್ಕರ್ ಅಂತ ನನ್ನ ಸೀನಿಯರ್ಸ್. ಸೊ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲ ಚೆನ್ನಾಗಾಯ್ತು, ಅಡ್ವೊಕೇಟು ಆಗಾಯ್ತು. ಈ ಕಡೆ ಸರಿಗಮಪ ಆದ್ಮೇಲೂ ತುಂಬ ಶೋಸ್ ಸಿಗತ್ತೆ ನಮಗೆ. ಅಂದರೆ ಆಚೆ ಬಂದ ತಕ್ಷಣ ಕಾಲ್ಸ್ ಎಲ್ಲ ಅಂದರೆ ಬರುತ್ತೆ. ಇವೆಂಟ್ ಪ್ಲಾನ್ ಎಲ್ಲ ಮಾಡ್ತಾರಲ್ಲ, ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ, ಅಥವಾ ಮೌತ್ ಟು ಮೌತ್ ಆಗುತ್ತೆ. ಇವಾಗ ಹಳೆ ಸೀಸನ್ ಅವ್ರು ನಮಗೆ ಕೇಳ್ತಾರೆ, ಇಂತಿಂಥ ಪ್ರೋಗ್ರಾಮ್ ಇದೆ ಬನ್ನಿ, ಈ ಥರ ಎಲ್ಲ ಕೇಳ್ತಾರೆ. ಸೊ ತುಂಬ ಶೋಸ್ ಕೊಡ್ತಾ ಇದ್ದೀನಿ. ಆಮೇಲೆ ಚೆನ್ನಾಗಾಗ್ತಿದೆ. ಸೋ ಫಾರ್ ಸೋ ಗುಡ್. ಈಗ ಸರಿಗಮಪ ಆದ್ಮೇಲೆ ನಿಮ್ಮ ಎಕ್ಸಾಮ್ನ ಕಂಪ್ಲೀಟ್ ಮಾಡ್ಕೊಂಡು ಅಡ್ವೊಕೇಟ್ ಆದ್ರಿ. ಸೊ ಸಿನಿಮಾದಲ್ಲಿ ಆಡ್ಬೇಕು ಅನ್ನೋ ಆಸೆ ಏನಾದ್ರು ಇತ್ತಾ? ಹೌದು, ಮುಂಚೆಯಿಂದ ಇತ್ತು. ಯಾಕಂದ್ರೆ ಅದೊಂದು ಎಲ್ರಿಗೂ, ಎಲ್ಲ ಸಿಂಗರ್ಸ್ಗೂ ಅದೊಂದು ಇದ್ದೇ ಇರತ್ತೆ, ಒಂದ್ಸತಿ ಅದರು ಹಾಡಬೇಕು ಅಂತೆಲ್ಲ. ನನಗೂ ಇತ್ತು. ಅಂದರೆ ಒಂದು 2-3 ಸಾಂಗ್ ಹಾಡಿದ್ದೆ. ಅದೆಲ್ಲ ಯಾವಾಗ ರಿಲೀಸ್ ಆದ್ಮೇಲೆ ಪಕ್ಕ ಆಗೋದು. ಓಕೆ ಬಂದಿದೆ, ಅಲ್ಲಿ ತನಕ ಏನು ಹೇಳೋಕ್ಕಾಗಲ್ಲ. ನಮಗೆ ಗೊತ್ತಾಗಲ್ಲ ಅದು ಫಿಲಮ್ ಇಂಡಸ್ಟ್ರಿ ಹೇಗೆ, ಅವ್ರದ್ದೇ ಏನೋ ಚಾಲೆಂಜಸ್ ಇರುತ್ತೆ ಏನೋ ಗೊತ್ತಿಲ್ಲ. ಸೊ ಅದು ಆಚೆ ಬಂದ ಮೇಲೆನೆ ನಮಗೆ ಓಕೆ ಬಂದಿದೆ ಇದು ಹೊರಗಡೆ ಅಂತ ಪಕ್ಕ ಆಗೋದು. ಸೊ ಆಸೆ ಅಂತೂ ಖಂಡಿತ ಇತ್ತು. ಯಾಕಂದರೆ ಎಲ್ಲರನ್ನೂ ಇವಾಗ ಶ್ರೇಯಾ ಘೋಷಾಲ್ ಮ್ಯಾಮ್ ಅವ್ರನ್ನೆಲ್ಲ ನೋಡಿನೇ ನಮಗೆ ಒಂಥರ ಅದು ಡ್ರೀಮ್ ಥರನೇ ಇತ್ತು. ಸೊ ಹಾಡ್ಬೇಕಂತಿತ್ತು, ಹಾಡಿದ್ದೆ. ಸೊ ಇವಾಗ ಒಂದು ಸಾಂಗ್ ಕೂಡ ರಿಲೀಸ್ ಆಗಿದೆ, ನೀವು ಹಾಡಿರೋ ಸಾಂಗು. ಸೊ ಹಾಡಬೇಕಾದ್ರೆ ನೀವೇನೇನು ಚಾಲೆಂಜಸ್ನ ಎದುರಿಸಿದ್ರಿ? ಯಾಕೆಂದರೆ ಈಗ ಸರಿಗಮಪ ಅನ್ನೋದು ಒಂದು ವೇದಿಕೆ. ಸೊ ಅದ್ರ ಹಿಂದೆ ನೀವು ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಇದನ್ನೆಲ್ಲ ಹಾಡ್ತಾ ಇದ್ರಿ ಬೇರೆ ಬೇರೆ ವೇದಿಕೆಗಳಲ್ಲಿ. ಸೊ ಇವಾಗ ಸಿಂಗರ್ ಅಂದರೆ ಸಿನಿಮಾಗೆ ಹಾಡ್ತಾ ಇದ್ದೀರಾ. ಸೊ ಇದರಲ್ಲಿ ಬೇರೆ ಥರದ ಚಾಲೆಂಜಸ್ ಅಂತೂ 100% ಇರುತ್ತೆ. ಹೇಗೆ? ಅದೇ ನಾವು ಶಾಸ್ತ್ರೀಯ ಸಂಗೀತ ಹಾಡ್ಬೇಕಾದ್ರೆ ಅದು ಬೇರೆ ಸ್ಟೈಲ್. ಅದೇ ಪ್ಲೇಬ್ಯಾಕ್ ಅಂತ ಬಂದರೆ ಅದು ಬೇರೆ. ಸೊ ಅದು ನಮಗೂ ಗೊತ್ತಿರಲಿಲ್ಲ. ನಾನು ಸಾಂಗ್ ಹಾಡಿರೋದು ಮಳೆಯಾಗೋ ಮೊದಲೇ ಅಂತ. ಅದು ಲವ್ ಸೀಸನ್ಸ್ ಅಂತ ಮೂವಿ ಹೆಸರು. ಮ್ಯೂಸಿಕ್ ಡೈರೆಕ್ಟರ್ ಬಂದು ವೀರ್ ಸಮರ್ಥ್ ಅಂತ. ಸೊ ಅವರು ಫಸ್ಟು ಆ್ಯಕ್ಚುಲಿ ಬೇರೆ ಮೂವಿಗಂತ ನಾನು ಹೋಗಿದ್ದು, ಫಸ್ಟ್ ರೆಕಾರ್ಡಿಂಗ್ ಜಸ್ಟ್ ಟ್ರೈ ಮಾಡೋಣ ಅಂತ. ಆಗ ನಾನು ಹಾಡಿ ನನ್ನ ವಾಯ್ಸ್ ಅವ್ರಿಗೆ ಇಷ್ಟ ಆಗಿ ಈ ಮೂವಿಗೆ ಅವರೇ ನನಗೆ ಅವಕಾಶ ಕೊಟ್ಟಿದ್ದು. ಸೊ ಈ ಮೂವಿ ಅಂತ ನನಗೆ ಇರಲೇ ಇರಲಿಲ್ಲ, ಬೇರೆ ಮೂವಿ ಅಂತಾನೆ ಇತ್ತು. ಆ ಮೂವಿ ಇನ್ನೂ ಆಗಿಲ್ಲ ಆ್ಯಕ್ಚುಲಿ. ಈ ಮೂವಿ ಬೇಗ ನೆನ್ನೆ ರಿಲೀಸ್ ಆಗಿದೆ, ಲವ್ ಸೀಸನ್ಸ್ ಅಂತ. ಸೊ ಆ ಟೈಮಲ್ಲಿ ಅವ್ರೂ ಅಷ್ಟೇ, ಇವಾಗ ರೆಕಾರ್ಡಿಂಗ್ ಟೈಮಲ್ಲಿ ನಮಗೆ ವಿಷಯ ಗೊತ್ತಿರಲ್ಲ ಹೇಗೆ ಹಾಡಬೇಕು ಏನು. ಯಾಕಂದರೆ ಒಂದು ಆಲ್ರೆಡಿ ರಿಲೀಸ್ ಆಗಿರೋ ಹಾಡನ್ನ ನಾವು ಹಾಡೋದು ಈಸಿ. ಯಾಕಂದರೆ ಓಕೆ ಇಂತಿಂಥ ಇಮೋಷನ್ ಕೊಟ್ಟಿದ್ದಾರೆ, ಸೊ ನಾವು ಇಂತಿಂಥ ಇಮೋಷನ್ ಹಾಕಿ ಹಾಡಬೇಕು, ಫೀಲ್ ಹಾಕಿ ಹಾಡಬೇಕು ಅಂತ ಅದು ನಮಗೊಂದು ಐಡಿಯಾ ಇರುತ್ತೆ. ಅದೇ ಇವಾಗ ನಾವೇ ನಮ್ಮದೇ ಓನ್ ಹಾಡು ಅಂದಾಗ ಯಾವ ಫೀಲು ಏನು ಎಲ್ಲ ನಾವು ಕೊಟ್ಟಿದ್ದೆ ಫೈನಲಲ್ಲಿ. ಸೊ ಅವ್ರು ಹೆಂಗೆ ಹೇಳ್ತಾರೆ, ಸೀನ್ ಕೊಡ್ತಾರೆ, ಹಿಂಗಿದೆ ಹೀರೋ ಬಿಫೋರ್ ಎ ಸೀನ್ ಎಕ್ಸ್ಪ್ಲೈನ್ ಮಾಡಿ ಅಟ್ಲೀಸ್ಟ್ ಒಂದು ರಫ್ಲಿ ಹೇಳಿರ್ತಾರೆ. ಫುಲ್ ಹೇಳಿಲ್ಲ ಅಂದ್ರೆ ರಫ್ಲಿ ಹೇಳಿರ್ತಾರೆ, ಇಂತಿಂಥ ಸೀನು, ಹೀರೋಯಿನ್ದಿದು ಮೆಲಡಿ, ರೊಮ್ಯಾಂಟಿಕ್ ಸಾಂಗು, ಸೊ ಹೀಗೆ ಹಾಡಬೇಕು ಅಂತ ಅಂದಿರ್ತಾರೆ. ಸೊ ನಾವು ಹಾಡ್ತಾನೆ ಎಷ್ಟು
ಎಷ್ಟು ಕಲಿಯೋದಿದೆ ಅಂದರೆ ನಾವು ಹಾಡ್ತೀವಿ, ಅವ್ರು ಹೇಳ್ತಾರೆ ಈ ಲೈನ್ ಈ ಥರ ಬರಬಾರ್ದು, ಈ ಥರ ಬರಬೇಕು. ಎಷ್ಟು ಅವರ್ ತಗೊಂಡ್ರಿ ನೀವು ಸಾಂಗ್ ಹಾಡಕ್ಕೆ? ಆ್ಯಕ್ಚುಲಿ ಈ ಸಾಂಗು 3 hours ತೊಗೊಂಡೆ ನಾನು. 3 hours ತೊಗೊಂಡೆ. ಆ್ಯಕ್ಚುಲಿ ನಂದು ನಾನೇ ಸಿಂಗರ್ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಇವಾಗ ಮುಂಚೆ ಸುಮ್ನೆ ಹಾಡ್ಸ್ತಾರಲ್ವಾ ಅವರು, ಪಕ್ಕ ಎಲ್ಲ ಇರಲ್ಲ, ಒಂದೇ ಸಾಂಗ್ ನ ಬೇರೆ ಬೇರೆ ಸಿಂಗರ್ ಇರತ್ತೆ. ಇವಾಗ ನಾನ್ ಹಾಡಿದ್ರು ನೆಕ್ಸ್ಟ್ ಬೇರೆಯವ್ರ ಹತ್ರನೂ ಹಾಡ್ಸಿರ್ಬೋದು ಅವರು, ಆ ತರ ಇರ್ಬೋದು ಅಂತ ನಾನು ಹೋಗಿ ಹಾಡಿದ್ದು. ಸೊ ಇದು ಆಕ್ಚುಲಿ 1 year ಮೇಲಾಯ್ತು ನಾನು ಹಾಡಿದ್ದು. ಬಿಫೋರ್ 1 year ಇತ್ತು. ರಿಲೀಸ್ ಆಗಿದ್ದು ನೆನ್ನೆ ಆಗಿದೆ. ಸೊ ಆಗ ಹಾಡಿದೆ. ಹಿಂಗೆ ಹೆಂಗ್ ಹಾಡಿದ್ರಿ? ಫಸ್ಟ್ ಅದು ಸಾಂಗ್ ಬರತ್ತಲ್ಲ ನಮ್ಗೆ, ಟ್ಯೂನ್ ಎಲ್ಲ ಬಂದಿರತ್ತೆ, ಹಾಡಿದೆ. ಸರ್ ಚೆನ್ನಾಗಿ ಬಂತಾ ಏನು ಅಂತೆಲ್ಲ ಅವ್ರಿಗೆ ಕೇಳಿದೆ ನಾನು. ಅವ್ರಿಗೆ ಆ್ಯಕ್ಚುಲಿ ಅವ್ರು ಹೇಳಿದ್ರು, ನನಗೆ ಇಷ್ಟ ಆಗಿದೆ ನಿಮ್ಮ ವಾಯ್ಸ್ ಅಂತಾನೆ ನಾನು ಇನ್ನೊಂದು ಸಾಂಗಿಗೆ ನಿಮ್ಗೆ ಕರೆದಿದ್ದು. ಸೊ ಆದಷ್ಟು ನಿಮ್ಮ ಬೆಸ್ಟ್ ಕೊಡಿ, ಮುಂದೆ ಏನಾಗತ್ತೆ ಅದೆಲ್ಲ ಸೆಕೆಂಡ್ರಿ, ನಿಮ್ಮ ಬೆಸ್ಟ್ ನೀವು ಕೊಡಿ, ನಿಮ್ಗೆ ಎಷ್ಟು ಚೆನ್ನಾಗಿ ಹಾಡೋಕ್ಕಾಗತ್ತೆ ಅಷ್ಟು ಚೆನ್ನಾಗಿ ಹಾಡಿ ಅಂತೆಲ್ಲ ಹೇಳಿದ್ರು. ನಂದು ಆ್ಯಕ್ಚುಲಿ ನನ್ನ ಸಾಂಗು ಡುಯೆಟ್ ಇರೋದು ಅರ್ಮಾನ್ ಮಲಿಕ್ ಅವ್ರ ಜೊತೆ. ಸೊ ಅದನ್ನ ಹೇಳ್ಬೇಕಾದ್ರೆ ನಾನು ಅಯ್ಯೋ ಅವ್ರ ಜೊತೆ ಅರ್ಮಾನ್ ಮಲಿಕ್ ಸರ್ ಅಂದರೆ ಅವರು ತುಂಬ ಹೆಸರು ಮಾಡಿ ಎಲ್ಲ ಇದ್ದಾರೆ ಬಾಲಿವುಡಲ್ಲಿ, ಸ್ಯಾಂಡಲ್ವುಡ್ಡಲ್ಲಿ. ಸೊ ಅವ್ರ ಜೊತೆ ಡುಯೆಟ್ ಅಂದ ತಕ್ಷಣ ಇನ್ನೊಂದು ಸ್ವಲ್ಪ ಜಾಸ್ತಿ ಆಯಿತು, ಭಯ ಆಯಿತು, ಪ್ರೆಷರೈಸ್ ಫೀಲ್ ಆಯಿತು. ಆಮೇಲೆ ಏನೇ ಆಗಲಿ ನನ್ನ ಬೆಸ್ಟ್ ಕೊಟ್ಬಿಡೋಣ ಅಂತ ಹಾಡಿದೆ. ಫಾರ್ಚುನೇಟ್ಲಿ ನಂದೇ ಸಾಂಗ್ ಅವರು ವಾಯ್ಸ್ ನಂದೇ ರಿಟರ್ನ್ ಮಾಡಿ ನಂದೇ ಆಗಿದ್ದು. ಸೊ ರಿಲೀಸ್ ಆದಾಗಂತೂ ತುಂಬ ಖುಷಿ ಆಯಿತು. ಅವ್ರ ಜೊತೆ ಡ್ಯುಯೆಟ್ಟು ವೀರ್ ಸಮರ್ಥ್ ಸರ್, ಅವರು ಏನು ಒಂದು ಸರಳ ಪ್ರೇಮ ಕಥೆ ಅಂತ, ವಿನಯ್ ರಾಜ್ಕುಮಾರ್ ಅವ್ರದ್ದು ಲೇಟೆಸ್ಟ್ ಅವ್ರದ್ದು ಕಂಪೋಸಿಷನ್ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಿದ್ದು. ಸೊ ಅರ್ಮಾನ್ ಮಲಿಕ್ ಜೊತೆ ಅವ್ರ ಜೊತೆ ಅಂತೆಲ್ಲ ಕೇಳ್ಬೇಕಾದ್ರೆ ತುಂಬಾ ಖುಷಿ ಆಯಿತು. ಯಾಕಂದರೆ ಇದು ಟೋಟಲಿ ಅನ್ಎಕ್ಸ್ಪೆಕ್ಟೆಡ್. ಯಾಕಂದರೆ ನಾನು ನಂದೇ ಇರುತ್ತೆ ಅಂತಲೂ ಅಂದ್ಕೊಂಡಿರಲಿಲ್ಲ. ಒಂದು ಟ್ರಯಲ್ ಅಂತಾನೆ ಹೋಗಿದ್ದು, ಫೈನಲ್ ಆದಾಗ ಆಗಿದ್ದು ಖುಷಿ ಬೇರೆ. ಹಾಡಿ. ಓಕೆ, ಟೈಟಲ್ಲು ಮಳೆಯಾಗೋ ಮೊದಲೇ ಅಂತ. ಸೊ ಎಲ್ಲರೂ ಕೇಳಿ ಆ ಹಾಡನ್ನ. ಎಲ್ಲ ಯೂಟ್ಯೂಬಲ್ಲಿ, JioSaavn, ಸ್ಪಾಟಿಫೈ ಎಲ್ಲ ಕಡೆ ಅವೈಲೇಬಲ್ ಇದೆ. ಸೊ ಎಲ್ಲರೂ ಪ್ಲೀಸ್ ಕೇಳಿ ಈ ಹಾಡು. ಮಳೆಯಾಗೋ ಮೊದಲೇ ಕೊಡೆ ಹಿಡಿದು ಬರುವೆ, ನಗು ಮುಗಿವ ಮೊದಲೇ ಹೊಸ ಖುಷಿಯ ಕೊಡುವೆ, ಎದೆಯೊಳಗೆ ಮೂಡುತ್ತಾರೆ ನೀನೇನೆ, ಮಧುರ ಆರಾಧನೆ, ಮನದಿ ಆವಾಹನೆ, ಇರುಳಾಗೋ ಮೊದಲೇ ಕಿರುದೀಪ ತರುವೆ, ತುಸು ಮೌನ ಇರಲು ಪಿಸು ಮಾತು ಕೊಡುವೆ, ಈ ಕನಸುಗಳು ಸೇರೋ ಜಾಗ ನೀನೇ, ಮಧುರ ಆರಾಧನೆ, ಮನದಿ ಆವಾಹನೆ. ತುಂಬಾ ಮೆಲೋಡಿ ಆಗಿದೆ ನಿಮ್ ವಾಯ್ಸು. ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ. ಈ ಸಿಂಗರ್ಸ್ ಈ ಇಂಡಸ್ಟ್ರಿನಲ್ಲಿ ಯಾವ ಚಾಲೆಂಜಸ್ ನ ಎದುರಿಸ್ಬೇಕಾಗತ್ತೆ? ಪ್ಲೇ ಬ್ಯಾಕ್ ಅಲ್ಲ, ಆ್ಯಕ್ಚುಲಿ ಅದೇ ನಾನು ಹೊಸೊಬ್ಳೆ. ನಾನು ಪರ್ಸ್ನಲಿ ನಾನೇನು ಚಾಲೆಂಜ್ ಫೇಸ್ ಮಾಡಿದೆ ಅನ್ನೋದು ಹೇಳ್ತೀನಿ, ಬೇರೆಯವರು ಗೊತ್ತಿಲ್ಲ. ನಂದು ಫಸ್ಟ್ ಸಾಂಗ್ ಆದ್ರಿಂದ ನನಗೂ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇಲ್ಲ. ಬಟ್ ಫಸ್ಟ್ ಟೈಮರ್ಸ್ಗೆ ಆ್ಯಕ್ಚುಲಿ ಜಾಸ್ತಿ ಚಾಲೆಂಜಸ್ ಫೇಸ್ ಮಾಡೋದು. ನಾನು ಮಾಡಿದ್ದು ಆ್ಯಕ್ಚುಲಿ ತುಂಬ ಟರ್ಮ್ಸ್ ಇದೆ ಆ್ಯಕ್ಚುಲಿ. ಏನು ಹಸ್ಕಿನೆಸ್, ಪ್ಲೇ ಬ್ಯಾಕ್ ಹಾಡ್ಬೇಕಾದ್ರೆ ಹಸ್ಕಿನೆಸ್ ಅಂತ, ಆಮೇಲೆ ಸ್ವಲ್ಪ ಸಾಫ್ಟ್ ಇರಬೇಕು ಟೋನ್ ಎಲ್ಲ ನಮ್ಮದು. ಬೋಲ್ಡ್ ಅನ್ನೋದ್ರಕ್ಕಿಂತ ಎಸ್ಪೆಷಲಿ ಮೆಲಡಿ ಎಲ್ಲ ಜಾಸ್ತಿ ಬೋಲ್ಡ್ ಹಾಡೋ ಬದಲು ಶಾರ್ಪ್ನೆಸ್ ಅಂತಿರುತ್ತೆ ವಾಯ್ಸಲ್ಲಿ. ಸೊ ಅದೆಲ್ಲ ಕಡಿಮೆ ಮಾಡಬೇಕಾಗತ್ತೆ. ನಾವು ಏನು ಯೂಶಲಿ ಜೋರಾಗಿ ಹಾಡಿ ಅಭ್ಯಾಸ ಇರುತ್ತೆ ಹೊರಗಡೆ ಎಲ್ಲ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಈಗ ಈ ಹಾಡಲ್ಲೇ ಫಸ್ಟ್ ಎಲ್ಲ ನಾನು ಹಾಡ್ತಿದ್ದು ಮಳೆಯಾಗೋ ಮೊದಲೇ ಅಂತ ಒಂಥರ ಓಪನ್ ಆಗಿ ಹಾಡ್ತಿದ್ವಿ. ಅವರು ಹಸ್ಕಿನೆಸ್ ತರಬೇಕು, ಸ್ವಲ್ಪ ಸಾಫ್ಟ್ ಮಾಡ್ಕೊಳ್ಳಿ ಟೋನು. ಮಳೆಯಾಗೋ ಮೊದಲೇ ಕಿರುದೀಪ ತರುವೆ. ಸೊ ಆ ಡಿಫ್ರೆನ್ಸ್, ಸೊ ಅದು ನನಗೆ ಕಲಿತೆ ನಾನು. ಸೊ ಫಸ್ಟು ಟೈಮ್ ತೊಗೊಂಡೆ ನಾನು ಆ್ಯಕ್ಚುಲಿ ಹಾಡ್ಬೇಕಾದ್ರೆ. ಸ್ವಲ್ಪ
ಸ್ವಲ್ಪ ನಂದು ಆ್ಯಕ್ಚುಲಿ ಬೋಲ್ಡ್ ಶಾರ್ಪ್ನೆಸ್ ಸ್ವಲ್ಪ ಜಾಸ್ತಿ. ಸೊ ಅದು ನಾನು ಚಾಲೆಂಜ್ ಫೇಸ್ ಮಾಡಿದ್ದು. ಆಮೇಲೆ ಇನ್ನೊಂದೇನಂದರೆ ಫಸ್ಟು ಗೊತ್ತಾಗಲ್ಲ ನಮಗೆ, ಆ ಸ್ಟುಡಿಯೋ ಸೆಟಪ್ ಎಲ್ಲ ಇರುತ್ತೆ ನೋಡಿ, ಕಂಡೆನ್ಸರ್ ಮೈಕು, ಅದಕ್ಕೊಂದು ಫಿಲ್ಟರ್ ಪಾಪಪ್ ಇರುತ್ತೆ, ಆಮೇಲೆ ಆ ಹೆಡ್ಫೋನ್ಸು ಎಲ್ಲ ಹೊಸದಿರುತ್ತೆ. ಸೊ ಅದು ಫಸ್ಟ್ ನಾವು ಅಡ್ಜಸ್ಟ್ ಆಗೋದೇ ಸ್ವಲ್ಪ ಟೈಮ್ ತಗೊಳ್ತೀವಿ. ಆಮೇಲೆ ಆ ಸಾಂಗ್ ಕೇಳಿ ಹಾಡಬೇಕು, ಅದು ಜಸ್ಟ್ ಟ್ಯೂನ್ ಇರತ್ತಲ್ಲ, ಸೊ ಅದನ್ನು ಕೇಳಿ ಹಾಡಬೇಕು ಅನ್ನುವಾಗ ನಮ್ಗೆ ನಮ್ಮದೇ ಒಂಥರ ಭಯ ಇರುತ್ತೆ, ಹೆಂಗೆ ಹಾಡಬೇಕು ಒಂಥರ ಐಡಿಯಾ ಇರಲ್ಲ. ಸೊ ಅದೊಂದು ಸ್ವಲ್ಪ ಟೈಮ್ ತೊಗೊಳ್ಬೇಕಾಗತ್ತೆ. ಫಸ್ಟ್ ಟೈಮರ್ಸ್ಗಂದರೆ ಇದು ಹಾಗೆ. ಪ್ಲೇಬ್ಯಾಕ್ಗೆ ಮತ್ತು ಹೊರಗಡೆ ಹಾಡೋದಕ್ಕೆ ಸ್ವಲ್ಪ ಇದೇ ಡಿಫ್ರೆನ್ಸ್. ಸ್ವಲ್ಪ ನಾವು ಸ್ವೀಟಾಗಿ, ಸಾಫ್ಟಾಗಿ, ಹಸ್ಕಿನೆಸ್ ಹಾಡಬೇಕು. ಈಗ ಮ್ಯೂಸಿಕ್ ಡೈರೆಕ್ಟರ್ಗಳ ಜೊತೆ ಸಿಂಗರ್ಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಸೊ ಅವ್ರ ತಲೆಯಲ್ಲಿ ಏನಿದೆ, ಯಾವ ಒಂದು ವಿಷನ್ ಇಟ್ಕೊಂಡು ಅವರು ಟ್ಯೂನ್ ಮಾಡಿದ್ದಾರೆ, ಸೊ ಅದಕ್ಕೆ ತಕ್ಕಂಗೆ ನೀವು ಮ್ಯಾಚ್ ಮಾಡೋದು ಹಿಂಗೆ? ಹೌದು, ಆ್ಯಕ್ಚುಲಿ ಅವ್ರು ಜಸ್ಟ್ ವರ್ಬಲಿ ಹೇಳ್ತಾರೆ ಅಷ್ಟೇ. ಪಾಪ ಅವ್ರದ್ದು ತುಂಬ ಐಡಿಯಾಸ್ ಇರುತ್ತೆ, ಈ ಪರ್ಟಿಕ್ಯುಲರ್ ಸಾಂಗ್ ಹೀಗೆ ಬರಬೇಕು ಅಂತೆಲ್ಲ ಇರುತ್ತೆ. ಅದು ನಮಗೆ ಹೇಳ್ತಾರೆ, ನಾವು ಅದರಲ್ಲೇ ಅರ್ಥ ಮಾಡ್ಕೋಬೇಕು. ಸೊ ಅದು ಕಷ್ಟ. ಬಟ್ ಥ್ಯಾಂಕ್ಫುಲಿ ವೀರ್ ಸಮತ್ ಸರ್ ತುಂಬ ಕಾಪರೇಟಿಂಗ್ ಇದ್ರು, ತುಂಬ ಪೇಷನ್ಸು ಇತ್ತು ಅವ್ರಿಗೆ. ಸೊ ಹಾಡ್ತಾ ಹೀಗಲ್ಲಮ್ಮ, ಹಾಗೆ ಹೀಗೆ ಬರ್ಬೇಕಾ ಲೈನು, ಹಾಗೆ ಬರ್ಬೇಕು ಲೈನು ಅಂತೆಲ್ಲ ತುಂಬ ಸಪೋರ್ಟಿವ್ ಮತ್ತು ಪೇಷನ್ಸ್ ತುಂಬ ಇತ್ತು. ಸೊ ಅವ್ರ ಐ ಗೆಸ್ ನನ್ನ ಪ್ರಕಾರ ಅವ್ರಿಗೆ ಹೆಂಗೆ ಬೇಕು ಆ ಥರನೇ ಹಾಡಿದ್ದೀನಿ. ಸೊ ಅವ್ರಿಗೆ ಇಷ್ಟ ಆಗಿದೆ, ರಿಲೀಸು ಆಗಿದೆ. ಸೊ ಮ್ಯಾಚ್ ಆಗಿದೆ ಅನ್ಕೋತೀನಿ ಅವ್ರಿಗೆ ಬೇಕಾಗೋ ಥರ. ಈಗ ಸಂಗೀತ ನಿರ್ದೇಶಕ ರವಿ ಬಸೂರ್ ಅವ್ರ ಎದುರುಗಡೆ ನೀವು ಹಾಡಬೇಕಾದ್ರೆ ಹೇಗಿತ್ತು ನಿಮಗೆ? ಹೌದು, ಝೀಯಲ್ಲಿ ಸರಿಗಮಪ ಅಲ್ಲಿ ರೌಂಡ್ ಇತ್ತು, ಮ್ಯೂಸಿಕ್ ಡೈರೆಕ್ಟರ್ಸ್ ರೌಂಡ್ ಅಂತ. ಸೊ ನನಗೆ KGFದು ಗಗನನಿ ಎಲ್ಲ ಇದೆಯಲ್ಲ, ಅದು ಆ ಸಾಂಗ್ ಇತ್ತು. ಸೊ ಅವ್ರು ಬಂದಾಗಲೇ ಹಾಡಬೇಕು ಅಂತ ಇತ್ತು. ಫಸ್ಟ್ ಅವ್ರು ಬಂದಮೇಲೆ ಫಸ್ಟ್ ಸಾಂಗೇ ನಂದು ಫುಲ್ ಭಯ ಆಗಿತ್ತು, ಯಾಕಂದರೆ ಒರಿಜಿನಲ್ ಕಂಪೋಸರ್ ಇದ್ದಾರಲ್ಲೇ, ನಾನೇನೇನೋ ಹಾಡಿ ಪಾಪ ಅವ್ರಿಗೇನೇನೋ ಅನಿಸಿ ಅದೆಲ್ಲ ಫುಲ್ ಭಯ ಇತ್ತು. ಬಟ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿತ್ತು ಆ ಹಾಡು. KGF ಹಾಡಿದ್ದೆ. ಗಗನನಿ ಭುವನನಿ ಶಿಖರನಿ ದಣಿದರೆ ಧರಣಿಗೆ ದಣಿಯುನಿ ಆ KGFದು 2 ಸಾಂಗ್ ಮಿಕ್ಸ್ ಮಾಡಿ ಹಾಡಿದ್ದೆ ನಾನು. ಹೆಂಗಿತ್ತು ಅವ್ರ ರಿಯಾಕ್ಷನ್? ಅವ್ರಿಗೆ ಖುಷಿ ಆಯಿತು ಆ್ಯಕ್ಚುಲಿ. ಆಮೇಲೆ ಹೋಗಿ ಮಾತಾಡಿಸಿದಾಗ ಹೇಳಿದ್ರು ತುಂಬ ಚೆನ್ನಾಗಿ ಹಾಡಿದೆ ಅಂತ. ಅಂದರೆ ಅವಾಗ ಆ್ಯಕ್ಚುಲಿ ಶೂಟಿಂಗ್ ಟೈಮಲ್ಲಿ ಅದೊಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿತ್ತು. ಅದು ತಾಯಿ ಮಗಂದಲ್ವಾ ಸೀನ್ KGF ಅಲ್ಲಿ ಆ ಸಾಂಗ್ ಬರೋದು. ಸೊ ಒಂಥರ ಎಲ್ಲರೂ ಸೈಲೆಂಟ್ ಆಗಿಬಿಟ್ಟಿದ್ರು. ಆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿದ್ದು ಒಂಥರ ಸಾಂಗ್ ಮುಗಿಬೇಕಾದ್ರೆ ಎಲ್ಲರೂ ಒಂಥರ ಫುಲ್ ಎಲ್ಲರ ಗಮನ ಅಲ್ಲಿ ಹೌದು, ಒಂಥರ ಫುಲ್ ಶಾಕ್ ಆಗಿ ಎಲ್ಲರೂ ಮುಳುಗೋಗ್ಬಿಟ್ಟಿದ್ರು. ಸೊ ಆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿದ್ದು ಮರೆಯೋಕ್ಕಾಗಲ್ಲ ನನಗೆ. ಆಮೇಲೆ ನಾನು ಹಾಡಿದ ತಕ್ಷಣ ಸ್ವಲ್ಪ ಹೊತ್ತಾದ್ಮೇಲೆ ಹಂಸಲೇಖ ಅವರು ಗೋಲ್ಡನ್ ಬಜರ್ ಕೊಟ್ಟರು. ಸೊ ಅದೆಲ್ಲ ಆ ರೌಂಡ್ ತುಂಬ ಚೆನ್ನಾಗಿತ್ತು. ಆಮೇಲೆ ಹೇಳಿದ್ರು ತುಂಬ ಚೆನ್ನಾಗಿ ಹಾಡಿದೆ, ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿದ್ದು ತುಂಬ ಚೆನ್ನಾಗಿತ್ತು. ಅರ್ಜುನ್ ಜನ್ಯ ಸರ್ ಒಂದು ಕಮೆಂಟ್ ಹೇಳಿದ್ರು, ಆ್ಯಕ್ಚುಲಿ CD ಹಾಕ್ಬಿಟ್ಟು ನಾವು ಕೇಳ್ದಂಗೆ ಇತ್ತು. ಅಂದರೆ ಅಂಥ ಸಾಂಗ್ ಎಲ್ಲ ಲೈವ್ಗೆ ಹಾಡಲ್ಲ ಯೂಶಲಿ ಯಾರು, ಆ ಥರ ಸಾಂಗ್ಸು ಬೇರೆ ಥರ ಇರುತ್ತೆ. ಸೊ ಇದು CD ಹಾಕಿ ಕೇಳ್ದಂಗೆ ಚೆನ್ನಾಗಿತ್ತು ನೀನು ಹಾಡಿದ್ದು ಅಂತ. ಸೊ ಮುಂದೆ ಯಾರೊಟ್ಟಿಗೆ ಕೆಲಸ ಮಾಡಬೇಕು ಅನ್ನೋ ಆಸೆ ಇದೆ ಮ್ಯೂಸಿಕ್ ಡೈರೆಕ್ಟರ್? ಆಸೆ ಅದೇ ಅರ್ಜುನ್ ಜನ್ಯ ಸರ್ ಆಪರ್ಚುನಿಟಿ ಕೊಟ್ಟರೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಅವರು ಒನ್ ಆಫ್ ದಿ ಬೆಸ್ಟ್ ಈಗ ಸ್ಯಾಂಡಲ್ವುಡ್ಡಲ್ಲೆಲ್ಲ. ಸೊ ಅವ್ರ ಹತ್ರ. ಆಮೇಲೆ ವೀರ್ ಸಮರ್ಥ್ ಸರ್ ಇನ್ನೊಂದು ಕೊಟ್ಟರೆ ನಾನು ರೆಡಿ. ಅವರು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಹಿಟ್ಸ್ ಕೊಟ್ಟಿದ್ದಾರೆ. ಆಮೇಲೆ ಹರಿಕೃಷ್ಣ ಸರ್ರು, ರವಿ ಬಸ್ರೂರ್ ಸರ್ರು, ಎಲ್ಲರೂ, ಚರಣ್ ರಾಜ್ ಸರ್ರು, ಅಜನೀಶ್ ಲೋಕನಾಥ್ ಸರ್, ಎಲ್ಲರೂ ಆ್ಯಕ್ಚುಲಿ ಟೋಟಲ್ ಆಗಿ ಎಲ್ಲರೂ ಹೌದು, ಯಾರು ಆಪರ್ಚುನಿಟಿ ಕೊಟ್ಟರು. ಸೊ ಯಾವ್ದಾದ್ರು ಒಂದು ಹಿಂದೂಸ್ತಾನಿ ಹಾಡಾಡ್ಬೋದ?
जा रे अपने मंदिरवा जा जा रे अपने मंदिरवा जा जा रे अपने मंदिरवा सुन पावे गिरि शासन नदिया सुन पावे गिरि शासन नदिया जा जा रे अपने मंदिरवा जा जा रे अपने मंदिरवा सुनो हो सगावत तुमको चाहत है सुनो हो सगावत तुमको चाहत के क्या तुमको छग न दिया जा जा रे अपने मंदिरवा जा जा रे अपने मंदिरवा जा जा रे अपने जा रे अपने जा रे अपने मंदिरवा जा जा रे अपने मंदिरवा. ನಿಮ್ಮ ಮುಂದಿನ ಕನಸೇನು? ಕನಸಂತೂ ಈಗ ಅದೇ ಯಾರದೇ ಆದರೂ ಒಂದು ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಕೆಲಸ ಮಾಡಿ ಸಾಂಗ್ ಅಟ್ಲೀಸ್ಟ್ ಜನಕ್ಕೆಲ್ಲರಿಗೂ ರೀಚ್ ಆಗಿ ಜನಕ್ಕೆ ಇಷ್ಟ ಆಗಬೇಕು. ಮೇಯ್ನ್ ಸಾಂಗ್ ಬರೋದು ಅಂದರೆ ಬರುತ್ತೆ, ಬಟ್ ಜನಕ್ಕೆ ಇಷ್ಟ ಆಗೋದು ಇಂಪಾರ್ಟೆಂಟ್ ಆ್ಯಕ್ಚುಲಿ. ಸೊ ಮೇನ್ ಅದೇ ಇರೋದು. ಹಾಡಿದ್ದೀನಿ ಎಲ್ರಿಗೂ. ಸಾಂಗ್ ಅಂತೂ ಇವಾಗ ಬಂದಿರೋದು ನೋಡಿದ್ರೆ ತುಂಬ ಚೆನ್ನಾಗಿದೆ, ಒಳ್ಳೆ ವೈಬ್ ಅಂತೂ ಇದೆ ಆ ಸಾಂಗಲ್ಲಿ. ಜನಕ್ಕೆ ಇಷ್ಟ ಆಗೋದು ಒಂದೇ ಬಾಕಿ. ಸೊ ಜನಕ್ಕೆ ಇಷ್ಟ ಆಗಿ ಜನ ಮತ್ತೆ ಓಕೆ ಆ ಹಾಡು ನೀನು ಹಾಡಿರೋದು ಅಂತ ಆ ಥರ ಗುರುತಿಸ್ಬೇಕು. ಸೊ ಅದೇ ಇಂಪಾರ್ಟೆಂಟ್, ಅದಕ್ಕಿಂತ ಬೇರೆ ಏನು ಕೇಳಲ್ಲ ನಾನು. ಸಾಂಗ್ ಮೇನ್ಲಿ ಇಷ್ಟ ಆದರೆ ಸಾಕು. ಈಗ ವೃತ್ತಿಯಲ್ಲಿ ನೀವು ವಕೀಲೆ ಆಗಿದ್ದೀರಾ, ಸೊ ಸಿಕ್ಕಾಪಟ್ಟೆ ವರ್ಕ್ ಮಾಡಬೇಕು. ಸೊ ವಕೀಲೆ ಅಂದರೆ ಅಷ್ಟು ಈಸಿ ಅಲ್ಲ, ಡಿಫ್ರೆಂಟ್ ಕೇಸಸ್ ಬರುತ್ತೆ, ಅದಕ್ಕೆ ಸ್ಟಡಿ ಮಾಡಬೇಕು, ವರ್ಕ್ ತುಂಬ ಇದೆ. ಸೊ ಇಲ್ಲೂ ವರ್ಕ್ ತುಂಬ ಇದೆ. ಸೊ ಎರಡು ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ? ಫಾರ್ಚುನೇಟ್ಲಿ ನನ್ನ ಸೀನಿಯರು ಹೇಳಿದಾರೆ, ಭಾರ್ಗವ ಚೇಂಬರ್ಸ್ ಅಂತ, ಅಲ್ಲಿ ನನ್ನ ಸೀನಿಯರ್ಸ್ ತುಂಬ ಕೋಆಪರೇಟಿಂಗ್ ಇದ್ದಾರೆ. ಅವ್ರಿಗೆ ಗೊತ್ತು ನಾನು ಈ ಥರ ಸೈಡ್ಗೆ ಅಂದರೆ ಮೇಯ್ನ್ ನಂದು ಸಿಂಗಿಂಗ್ ಇದೆ. ಸೊ ಇಲ್ಲಿ ನಾನು ಬೇಸಿಕ್ಲಿ ಕೆಲಸ ಕಲಿಯೋಕ್ಕೆ ಅಂತಾನೆ ನಾನು ಹೋಗಿರೋದು. ಪ್ರಾಕ್ಟಿಕಲ್ ನಾಲೆಡ್ಜ್ ಬೇಕಾಗತ್ತೆ. ಸೊ ಅವ್ರು ನನಗೆ ರಂಜಿತ್ ಚಿಪ್ಲುಣ್ಕರ್ ಮತ್ತು ಪ್ರಸನ್ನ ಕರ್ಮರ್ಕಂದ್ ಇಬ್ಬರು ತುಂಬ ಕೋಆಪರೇಟಿಂಗ್ ಇದ್ದಾರೆ. ಅವರೇ ನನಗೆ ಹೇಳ್ತಾರೆ, ನೀನು ಹೋಗು ಶೋಸ್ ಮಾಡು, ನಾವಿಲ್ಲಿ ಮ್ಯಾನೇಜ್ ಮಾಡ್ತೀವಿ. ಕೆಲಸನೂ ಚೆನ್ನಾಗಿ ಹೇಳ್ಕೊಡ್ತಾರೆ, ಎಕ್ಸ್ಪೀರಿಯನ್ಸು ನನಗೆ ಚೆನ್ನಾಗಿ ಸಿಗ್ತಾ ಇದೆ. ಸೊ ಐ ಗೆಸ್ ನಾನು ಅಂದ್ಕೊಂಡಿರೋ ಪ್ರಕಾರ ಬೇರೆ ಎಲ್ಲಿ ನಾನು ಸೇರ್ತಿದ್ರು ನನಗೆ ಇಷ್ಟು ಫ್ರೀ ಆಗಿರೋಕ್ಕೆ ಆಗ್ತಿರ್ಲಿಲ್ಲ. ಸೊ ಇವ್ರ ಹತ್ರ ಜಾಯ್ನ್ ಆಗಿ ನಾನು ತುಂಬ ಫ್ಲೆಕ್ಸಿಬಲ್ ಇದೆ. ನಾನು ಅದರ ಆ ವಿಷಯದಲ್ಲಿ ಲಕ್ಕಿ. ಸೊ ಅವರಿಗೆ ಥ್ಯಾಂಕ್ ಯು ಹೇಳಬೇಕು. ಓಕೆ, ನಿಮ್ಮ ಕನ್ಸ್ಗೆ ನಿಮ್ಮೆಲ್ಲ ಪ್ರಾಜೆಕ್ಟ್ಗೂ ಕೂಡ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಸಾಕಷ್ಟು ನಮ್ಮ ಜೊತೆ ಮಾತಾಡಿದ್ದೀರಾ, ಹಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಚೆನ್ನಾಗಿ ಇಂಟರ್ವ್ಯೂ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ ಪಾಡ್ಕಾಸ್ಟ್ ಕಾರ್ಯಕ್ರಮ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನಲ್.